ಇವತ್ತಿನ ದಿನದಲ್ಲೇ ವಿಜಯಪುರ ಪಟ್ಟಣದಲ್ಲಿ 60,000 ಜನಸಂಖ್ಯೆ ಕೂಡ ಅಧಿಕಾರಿಗಳು ಇದೇನೋ ಕರ್ನಾಟಕ ಸರ್ಕಾರ ಗೃಹ ಜ್ಯೋತಿ ವಿಚಾರದಲ್ಲಿ ಏನಾದ್ರು ಬೆಸ್ಕಾಂಲ್ಲಿ ಕಣ್ಣ ಮುಚ್ಚಲು ಆಟ ಆಡ್ತಾ ಇದ್ದಾರೆ ಗೊತ್ತಿಲ್ಲ. ಇವ್ರು ಏನ್ ಆಟ ಆಡ್ತಾ ಇದಾರಲ್ಲ, ವಿದ್ಯುತ್ ಸರಿಯಾಗಿ ನೀಡ್ತೀರಾ, ರೈತರಾಗಿರ್ಬೋದು, ಪಂಪ್ ಸೆಟ್ ಬೋರ್ವೆಲ್ ಆಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ನೇಕಾರರಾಗಿರ್ಬೋದು, ಸುಮಾರು ಜನಕ್ಕೆ ತೊಂದರೆ ಆಗ್ತಾ ಇದೆ. ಯಾಕಂದ್ರೆ ಇವ್ರು ಹೇಳ್ಬೇಕು ಯಾವ್ದೇ ಒಂದು ಸಮಯಕ್ಕಂದ್ರೆ ರಸ್ತೆ ಅಗಲೀಕರಣ ಅನ್ನೋದೊಂದು ಹೆಸರಿಕೊಂತಾರೆ. ಬೆಳಗ್ಗೆ ತೆಗೆದ್ರೆ ರಾತ್ರಿ 11 ಗಂಟೆ ರಾತ್ರಿ ಕೊಡ್ತಾರೆ. ರಾತ್ರಿ ಹೊತ್ತು ಯಾವಾಗ ತೆಗಿತಾರೆ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಯಾರಿಗಾನ ಫೋನ್ ಮಾಡ್ದಾಗ ಕೂಡ ಅದು ಯಾರು ರೆಸ್ಪಾನ್ಸ್ ಮಾಡ್ತಾರೆ. ಅಥವಾ ಏನಾದ್ರು ಸರ್ಕಾರ ಏನಾದ್ರು ಇವ್ರಿಗೇನಾದ್ರು ಏನೋ ಹೇಳಿದೇನು, ಯಾಕಂದ್ರೆ ಇವ್ರು ತಿಳಿಸ್ಬೇಕು, ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿ ತಿಳಿಸ್ಬೇಕು. ಸುಮಾರು ದಿನ ತೊಂದರೆ ಆಗಿದೆ. ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಎಚ್ಚೆತ್ಕೊಂಡು ವಿದ್ಯುತ್ ನೀಡುವಲ್ಲಿ ಕಣ್ಣ ಮುಚ್ಚಾರ ಆಟ ಆಡ್ದಿರ ವಿದ್ಯುತ್ ನೀಡಬೇಕಾಗಿ ಕೊಡ್ತೀವಿ. ಮುಂದಿನ ದಿನಗಳ ಇದೇ ರೀತಿ ಏನಾದ್ರು ಬೆಸ್ಕಾಂ ಅಧಿಕಾರಿ ಈ ತರ ನಡ್ಕೊಂಡ್ರೆ ಉಗ್ರ ಹೋರಾಟ ರೂಪದಲ್ಲಿ ತೋರಿಸ್ಬೇಕಾಗುತ್ತೆ.